ಪಾಕ್ ವಿರುದ್ಧ ಭಾರತ ಪ್ರತಿಕಾರವನ್ನು ತೀರಿಸಿಕೊಳ್ಳಿಕ್ಕೆ ಅಣಿಯಾಗ್ತಾ ಇದೆ. ಇದರ ಸಂದರ್ಭದಲ್ಲಿ ಈಗ ರಾಜ್ಯಾದ್ಯಂತ ಮಾಕ್ ಡ್ರಿಲ್ಗೆ ಕೇಂದ್ರ ಸರ್ಕಾರ ಆದೇಶವನ್ನು ಮಾಡಿದೆ. ರಾಜ್ಯದ 3 ಕಡೆಗಳಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ನಾಳೆ ದೇಶದ ಒಟ್ಟು 259 ಕಡೆಗಳಲ್ಲಿ ಮಾಕ್ ಡ್ರಿಲ್ ಮಾಡಲಾಗುತ್ತೆ. ಅದರಲ್ಲಿ ಕರ್ನಾಟಕದ 3 ಕಡೆಗಳಲ್ಲಿ ಮಾಕ್ ಡ್ರಿಲ್ ಯುದ್ಧ ತರಬೇತಿಯನ್ನ ಯುದ್ಧಕ್ಕೂ ಮುಂಚೆ ಯಾವ ರೀತಿಯಾಗಿ ತಯಾರಿ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಣುಕು ಪ್ರದರ್ಶನ ಇರುತ್ತೆ. ಬೆಂಗಳೂರು ಅರ್ಬನ್, ರಾಯಚೂರಿನ ಶಕ್ತಿನಗರವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಕಾರವಾರದ ಮಲ್ಲಾಪುರದಲ್ಲಿ ಯುದ್ಧದ ತಾಲೀಮನ್ನು ನಡೆಸಲಾಗುತ್ತೆ. 3 ಕಡೆಗಳಲ್ಲಿ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳು ಮಾತ್ರ ಭಾಗಿಯಾಗುವ ಮೂಲಕವಾಗಿ ಈ ಒಂದು ತಾಲೀಮು ನಡೆಸಲಾಗುತ್ತೆ. ಎನ್ಸಿಸಿ, ಎನ್ಎಸ್ಎಸ್, ಸಿವಿಲ್ ಡಿಫೆನ್ಸ್ನ ಸಿಬ್ಬಂದಿಗಳು, ಡಾಕ್ಟರ್ಸ್ಗಳು ಇತರರು ಕೂಡ ಈ ಒಂದು ಮಾಕ್ ಡ್ರಿಲ್ನಲ್ಲಿ ಭಾಗಿಯಾಗ್ತಾರೆ. ಒಟ್ಟು ದೇಶದ 259 ಕಡೆಗಳಲ್ಲಿ ಮಾಕ್ ಡ್ರಿಲ್ ಮಾಡುವುದಾಗಿ ಕೇಂದ್ರ ಸರ್ಕಾರ ನಿನ್ನೆಷ್ಟೇ ಪ್ರಕಟ ಮಾಡಿತು. ಅದರಲ್ಲಿ ರಾಜ್ಯದ 3 ಕಡೆಗಳಲ್ಲಿ 3 ಜಿಲ್ಲೆಗಳಲ್ಲಿ ಯುದ್ಧದ ಅಣುಕು ಪ್ರದರ್ಶನ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಈಗಾಗಲೇ ಈ ವಿಷಯವಾಗಿ ಅಗ್ನಿಶಾಮಕ ದಳ ಡಿಜಿಪಿ ಪ್ರಶಾಂತ್ ಕುಮಾರ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಾಜ್ಯದ ಎಲ್ಲೆಲ್ಲಿ ಮಾಡಲಾಗುತ್ತೆ ಮತ್ತು ಎಷ್ಟು ಗಂಟೆಗೆ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದು, ಜನರು ಇದನ್ನ ಯಾಕೆ ನೋಡಬೇಕು, ಇದರಿಂದ ತಿಳ್ಕೊಳ್ಳೋದು ಏನಿದೆ ಮತ್ತು ಮುಂದೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಇದರ ಒಂದು ಸಂದರ್ಭವನ್ನು ಹೆದರಿಸುವಂತಹ ಪರಿಸ್ಥಿತಿಗೆ ಹೋಗಬೇಕಾಗತ್ತೆ, ಅದಕ್ಕೆ ಯಾವ ರೀತಿ ತಯಾರಾಗಬೇಕಾಗತ್ತೆ, ಏನೆಲ್ಲ ಇರುತ್ತೆ ಮಾಕ್ ಡ್ರಿಲ್ ಅಲ್ಲಿ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಗಳು ನಾಳೆ ಅದರ ವಿವರ ಸಮೇತವಾಗಿ ಲಭ್ಯವಾಗುತ್ತೆ. 4 ಗಂಟೆಗೆ ಮಾಕ್ ಡ್ರಿಲ್ ಅನ್ನು ನಡೆಸಲಾಗುತ್ತೆ. ದೇಶಾದ್ಯಂತ ಮಾಕ್ ಡ್ರಿಲ್ ಅನ್ನು ನಡೆಸಲಾಗುತ್ತೆ. ಕರ್ನಾಟಕದಲ್ಲಿ ಮಾಡಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ಹೌದು, ಕರ್ನಾಟಕದ 3 ಕಡೆಗಳಲ್ಲಿ ಮಾಡಲಾಗುತ್ತೆ ಅನ್ನುವಂತಹ ವಿಚಾರವು ಕೂಡ ಈಗ ಬಹಿರಂಗವಾಗಿದೆ. ಬೆಂಗಳೂರಿನ ಅರ್ಬನ್, ರಾಯಚೂರಿನ ಶಕ್ತಿನಗರ ಮತ್ತು ಕಾರವಾರದ ಮಲ್ಲಾಪುರದಲ್ಲಿ ಯುದ್ಧದ ತಾಲೀಮನ್ನು ನಡೆಸ್ತಾರೆ.